ಹಬ್ಬವನ್ನು ಏನಕ್ಕೋಸ್ಕರ ಆಚರಿಸ್ತಾರೆ? ಸರ್ ಅಂದ್ರೆ ಭಕ್ತಿಯಿಂದ ಪೂಜೆ ಮಾಡೋಕ್ಕೋಸ್ಕರ ಗಣಪತಿ ಹಬ್ಬನ ಆಚರಿಸ್ತಾರೆ. ಭಕ್ತಿಯಿಂದ ಪೂಜೆ ಮಾಡೋದಕ್ಕೋಸ್ಕರ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ. ಬೇಡ್ಕೊಳಕ್ಕೆ ಏನೇನ್ ಬೇಕು ಮುಂದಕ್ಕೆ ವರ ಬೇಕು ಅಂತ ಬೇಡ್ಕೊಂಡ್ರೆ ಗಣಪತಿ ಏನಾದ್ರು ಏನಾದ್ರು ವರ ಕೊಡ್ಬೋದು ಅಂತ ಹೇಳಿ ವರ ಕೊಡ್ಬೋದೇನೋ ಅಂತ ಹೇಳಿ ಆಚರಿಸ್ತಾರೆ. ವರ್ಷಕ್ಕೊಂದ್ಸರಿ. ವರ್ಷಕ್ಕೆ 10 ಸಲ ಆಚರಿಸ್ತಾರೆ. ವರ್ಷಕ್ಕೆ ಒಂದ್ಸಲನೇ ಆಚರಿಸ್ತಾರೆ. ಅದನ್ನೇ ವರ್ಷಕ್ಕೊಂದ್ಸರಿನೇ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಎಲ್ಲಾ ಹುಡುಗರನ್ನೆಲ್ಲ ಕರೆದು ಗುಂಪು ಕಟ್ಟಿ ಎಲ್ಲರನ್ನು ಹುಡುಗರನ್ನೆಲ್ಲ ಕರೆದು ಗುಂಪು ಕಟ್ಟಕ್ಕೋಸ್ಕರ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ. ಖುಷಿಯಿಂದ ಎಲ್ಲರೂ ಜೊತೆಲಿ ಜೋರಾಗಿ ಮಾಡ್ತೀವಿ. ಊರ್ನವರೆಲ್ಲ ಕರೆದು ಖುಷಿಯಿಂದ ಜೋರಾಗಿ ಒಟ್ಟಿಗೆ ಮಾಡ್ತಾರೆ. ಕರೆಯೋದಕ್ಕಿಂತ ಮೈಕ್ ಸೆಟ್ ನ ಜೋರಾಗಿ ಹಾಕ್ಬಿಟ್ರೆ ಮೈಕ್ ಸೆಟ್ ಎಲ್ಲ ಕೇಳ್ಕೊಂಡು ಅವರೇ ಬಂದ್ಬಿಡ್ತಾರೆ. ಎಲ್ಲ ಎಲ್ಲಿದ್ರು ಹುಡುಗರು ಚಿಕ್ಕ ಹುಡುಗರು ಮೈಕ್ ಸೆಟ್ ಹಾಕಕ್ಕೋಸ್ಕರ ಗಣಪತಿ ಹಬ್ಬನ ಆಚರಿಸ್ತಾರೆ. ಕರೆಕ್ಟಾ? ಹಂಗೆ ಅನ್ಕೊಳ್ಳೋದು. ಮೈಕ್ ಸೆಟ್ ಹಾಕಕ್ಕೋಸ್ಕರನೇ ರೀ ಗಣಪತಿ ಹಬ್ಬ ಆಚರಿಸೋದು. ಸುಮ್ನೆ ಹಂಗೆಲ್ಲ ಆಚರಿಸಲ್ಲ. ಸುಮ್ನೆ ಕೆಲಸ ಇರಲ್ಲ, ಏನಿಲ್ಲ. ಸುಮ್ನೆ ಕೆಲಸ ಇರಲ್ವಲ್ಲ, ಅದಕ್ಕೋಸ್ಕರ ಟೈಮ್ ಪಾಸ್ಗೋಸ್ಕರ ಗಣಪತಿ ಹಬ್ಬನ ಆಚರಿಸ್ತಾರೆ. ಓದಿ ಸುಸ್ತಾಗಿರ್ತಾರೆ, ಅವ್ರಿಗೆ ಒಂದ್ ದಿವಸ ರೆಸ್ಟ್ ಸಿಗ್ಲಿ, ಒಂದಿನ ರೆಸ್ಟ್ ಸಿಗ್ಲಿ ಅಂತ ರಜೆ ಸಿಗ್ತದಲ್ಲ ಸರ್, ಅದಕ್ಕೆ. ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ಯಪ್ಪ. ಥ್ಯಾಂಕ್ ಯು ಸರ್. ನಿಮ್ಮಷ್ಟಿಲ್ಲ ಬಿಡಿ ಸರ್. ನಮ್ಮಷ್ಟು ದಪ್ಪ ಇಲ್ಲ ಅವರು, ಅದಕ್ಕೋಸ್ಕರ ಇರ್ಲಿ ಸರ್. ಇವಾಗ ನಮಗೆ ಬಂಕ್ ಕೊಡಕ್ಕೆ ರೀಸನ್ ಇಲ್ಲ, ಅದಕ್ಕೆ ಒಂದಿನ ರಜೆ ಕೊಡ್ತಾರೆ ಅಂತ ಆಚರಿಸ್ತೀವಿ ಅಷ್ಟೇ. ಇವ್ರಿಗೆ ಬಂಕ್ ಕೊಡಕ್ಕೆ ಒಂದು ರೀಸನ್ ಇರಲ್ವಲ್ಲ, ಗಣಪತಿ ಹಬ್ಬ ಆಚರಿಸ್ತಾರೆ, ಒಂದಿನ ರಜಾ ಸಿಗುತ್ತೆ ಅಂತ ಗಣಪತಿ ಹಬ್ಬನ ಆಚರಿಸ್ತಾರೆ. ರಜಕ್ಕೋಸ್ಕರ ಗಣಪತಿ ಹಬ್ಬನ ಆಚರಿಸ್ತಾರೆ. ಕರೆಕ್ಟಾ? ಕರೆಕ್ಟ್. ಗಣಪತಿ ಹತ್ರ ಯಾವ್ದಾದ್ರು ವರಗಳು ಕೇಳಬೇಕು ಅಂದ್ರೆ ಯಾವ್ಯಾವ ವರಗಳನ್ನ ಕೇಳ್ಕೊಳಕ್ ಇಷ್ಟಪಡ್ತೀರಿ? ಗಣಪತಿ ಹತ್ರ ವರ ಕೇಳಕಂತಂದ್ರ ಗಣಪತಿ ಬ್ರಹ್ಮಚಾರಿ ಕೇಳಕ್ ಇಂಟ್ರೆಸ್ಟೇ ಬರಲ್ಲ. ಗಣಪತಿ ಬ್ರಹ್ಮಚಾರಿ ಕೇಳೋದಕ್ಕೆ ಇಂಟ್ರೆಸ್ಟ್. ಯಾಕಂದ್ರೆ ಅಕಸ್ಮಾತ್ ನಾವೇನಾದ್ರೂ ಶಿವನ ಹತ್ರ ಒಂದ್ ದೊಡ್ಡ ವರ ಕೇಳಿದ್ವಿ ಅನ್ಕ, ಅವನೇನಾದ್ರೂ ಶಿವ ಬೇಡಪ್ಪ ನೀವ್ ವರ ಕೊಡಕ್ಕಾಗಲ್ಲ ಅಂದ್ರೆ ಪಾರ್ವತಿ ಅಟ್ಲೀಸ್ಟ್ ಪ್ಲೀಸ್ ರೀ ಅಂತ ಹೇಳಾದ್ರೂ ಕೊಡ್ತಾರೆ. ಆದ್ರೆ ಗಣಪತಿ ಹೇಳಕ್ ಯಾರು ಇರಲ್ಲ. ನೆಕ್ಸ್ಟ್ ಕ್ವಶನ್. ಇವೆಲ್ಲ ಹೋಗೋಗ್ ಬತ್ತೆ ಅಲ್ಲಿ ಮೇಲ್ಗಡೆ ಶಿವನ ಹತ್ರ ನೀನು ಅವಾಗ ಆಗ್ಲೇ ಹೇಳಿದ್ನಲ್ಲ ನಮ್ ಗುರುಗಳ ಪ್ರಾಣೇಶ್ ಅವರು, ಅವಾಗ ಇಂಥವೆಲ್ಲ ಕಲಿಸ್ತಿರ್ತಾರೆ. ಹಿಂಗೆಲ್ಲ ಹಿಂಗೆ ಎಸ್ತಿರ್ತಾರೆ, ನಾವೆಲ್ಲ ಹಿಂಗೆ ಕ್ಯಾಚ್ ಹಾಕೊಂಡಿರ್ತೀರಾ? ನನ್ ವಿದ್ಯೆ ಉದ್ಯೋಗ ಕೇಳ್ತೀವಿ. ನಿಮ್ಮೊಬ್ಬರ ಬಗ್ಗೆ ಮಾತ್ರ ಮತ್ತೆ ಇದು ಸರಿ ಎಲ್ಲರ ಕ್ಷೇಮವನ್ನು ಕೇಳ್ತೀವಿ. ಇಲ್ಲ ಸರ್, ನಾನೇ ಆಗ್ತೀನಿ. ನಾವೇ ಹೇಳ್ಕೊತೀವಿ ಸರ್. ನೀವೇ ಏನ್ ಕೇಳ್ಕೊತೀರ? ನನ್ನ ವಿದ್ಯೆ ಉದ್ಯೋಗ ಮತ್ತೆ ಎಲ್ಲರೂ ಕ್ಷೇಮವಾಗಿರ್ಲಿ ಅಂತ, ಶಾಂತಿಯಿಂದ. ವಿದ್ಯೆ ಉದ್ಯೋಗ ಬೇಡ, ಅವ್ರು ಆಲ್ರೆಡಿ ಇರುತ್ತೆ, ಅದಕ್ಕೆ ವಿದ್ಯಾವಂತರಾಗಬೇಕು ಅಂತ ಅವ್ರನ್ನೂ ಕೇಳ್ಕೊತೀರಿ? ಕೇಳ್ಕೊತೀವಿ. ಪ್ರತಾಪ್ ಅವರೇ ಹೇಳಿ, ಗಣಪತಿ ಹಬ್ಬವನ್ನ ಯಾಕೆ ಆಚರಿಸುತ್ತಾರೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಇನ್ನೂ ಗೊತ್ತಾಗ್ತಿಲ್ಲ. ಸಾಧಾರಣ ಅದನ್ನೇ ಯೋಚನೆ ಮಾಡ್ತಾರ ಇಲ್ಲಿಂದ. ಯಾಕೆ ಆಚರಿಸ್ತಾರೆ, ಏನು ಯಾಕೆ ಕುಂಟಿರ್ತಾರೆ ಅಂತಂದು ನೆಕ್ಸ್ಟ್ ಸಲ ಬರ್ತೀರಲ್ಲ ಪಕ್ಕ ಹೇಳಿ. ನೆಕ್ಸ್ಟ್ ಸಲ ಬಂದಾಗ ನನ್ನ ಪಕ್ಕದಲ್ಲಿ ಹೇಳ್ತಾರೆ. ನನಗೂ ಹೇಳಲ್ಲ, ಅದುವೇ ನನ್ನ ಪಕ್ಕದಲ್ಲಿ ಯಾರು ನಿಂತಿದ್ರೆ ಹೇಳ್ತಾರೆ. ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ನೀವು ಆಚರಿಸೇ ಇಲ್ಲ ಗಣಪತಿ ಹಬ್ಬ? ಇಲ್ಲ ಆಚರಿಸ್ತೀವಿ. ಇಲ್ಲ ಆಚರಿಸ್ತೀವಿ, ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ ಜನ್ಮಕ್ಕಿಷ್ಟು ಅಂತ ಯಾರಾದ್ರೂ ಹೋಗಿದ್ರೆ ಏನ್ ಮಾಡ್ತೀರಾ? ಹಬ್ಬ ಯಾಕೆ ಆಚರಿಸ್ತಾರೆ ಅಂತ ಗೊತ್ತಿಲ್ಲದೆ ಯಾರಾದ್ರೂ ಕೇಳಿಸ್ಕೊಂಡವ್ರು ಅಂತ ಹೋಗಿದ್ರೆ ವೆರಿ ಗುಡ್, ಒಳ್ಳೆ ಜೋಶಲ್ಲಿದ್ದಾರೆ. ಹೋಗಿದ್ರು ಬಿಡಲ್ಲ, ಪಕ್ಕದವ್ರ ಹತ್ರ ಖರ್ಚಿಫಾರು ಈಸ್ಕೊಂಡು ಒರೆಸ್ಕೋತಾರೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಎಲ್ಲ ನಿಮ್ಮ ಆಶೀರ್ವಾದ ಜನರನ್ನು ಮುಗಿಸ್ಕೊಳ್ಳೋದು ಅಭಿಮಾನಿಗಳು ಜಾಸ್ತಿ ಆಗಿರ್ತಾರೆ. ವೆರಿ ಗುಡ್. ಗಣೇಶನ ಹಬ್ಬ ಏನಕ್ಕೆ ಆಚರಿಸ್ತಂದ್ರೆ, ಗಣೇಶನ ಹಬ್ಬನ ಆಚರಣೆ ತಂದಿದ್ದು ನಮ್ಮ ಬಾಲಗಂಗಾಧರ್ ತಿಲಕ್ ಅವರು. ಆ ಒಂದು ಸ್ವಾತಂತ್ರ್ಯ ಸಮಯದಲ್ಲಿ ಒಂದು ಜನರನ್ನ ಸೇರಿಸಿ ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಕೊಡಬೇಕು ಅನ್ನೋ ಒಂದು ಇದ್ರ ಸಲುವಾಗಿ ಗಣೇಶನ ಹಬ್ಬ ಹಾಗೂ ಶಿವಾಜಿ ಜಯಂತಿ ಅಂತ ಆಚರಣೆ ತರ್ತಾರೆ. ಅವಾಗಿಂದಾನು ಕೂಡ ಈ ಗಣೇಶನ ಹಬ್ಬ ತುಂಬಾ ವಿಶೇಷವಾಗಿ ಈಗ ಓದ್ಕೊಂಡ್ ಬಂದಿರಂಗಿದೆ.
ಇಲ್ಲ ಆಗ್ಲೇ ಕಂಫರ್ಟ್ ಆಗಿದ್ದು ಬಹಳ ದಿನ ಬಹಳ ದಿನದಿಂದ ಕಂಠಪಾಠ ಮಾಡಿದ್ರ ಈಗ ಜಸ್ಟ್ 5 ನಿಮಿಷದ ಮುಂಚೆ ಓದ್ಕೊಂಡ್ ಬಂದಂಗೆ ಒಪ್ಪಿಸ್ಬಿಟ್ರು ಫುಲ್. ನಮ್ ಸಿವಿಲ್ ಟಾಪರ್ ಅವ್ರು ಹೇಳ್ತಾರೆ ಖುಷಿಗೆ ಅವ್ರು ಖುಷಿಗೆ ಆಚರಿಸ್ತಾರೆ ಗಣಪತಿ ಹಬ್ಬನ. ಹೌದು. ಇನ್ನೇನಕ್ಕೂ ಅಲ್ಲ, ಇದು ಅದಕ್ಕೇನ್ ಕಾರಣ ಗಿರಣ ಏನಿಲ್ಲ. ಕಾರಣ ಅವ್ರು ಹೇಳಿದ್ರು, ಬಟ್ ಹಬ್ಬಗಳನ್ನೋದು ಒಂದು ಖುಷಿಯಿಂದ ಎಲ್ರು ಮನೆಯವರೆಲ್ಲ ಸೇರಿ ಪೂಜೆ ಮಾಡಿ ದೇವ್ರನ್ನ ಹೊಲ್ಸ್ಕೊಂಡು ನಮ್ಗೆ ಬೇಕಾಗಿದ್ದ ವರಗಳನ್ನ ಕೇಳಕ್ಕೆ ಕೇಳೋದು. ಇವ್ರಿಗೆ ಬೇಕಾಗಿರೋ ವರಗಳನ್ನ ಎಲ್ಲರೂ ಕೇಳ್ಕೊಳಕ್ ಅವ್ರವ್ರು ಆಚರಿಸ್ಕೊತಾರೆ. ಹೌದು. ನೀವು ಕೇಳೋ ನಿಮಗ್ ಬೇಕಾಗಿದ್ದನ್ನ ಬೇರೆಯವ್ರು ಕೇಳ್ಕೊಳ್ಳೋದು. ಎಲ್ಲ ಅವ್ರವ್ರು ಸೆಲ್ಫಿಶ್ ಆಗಿದ್ದಾರೆ ಇವಾಗ. ಅವ್ರವ್ರು ಸೆಲ್ಫಿಶ್ ಆಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳು ಕೊಟ್ಟರು ಅಂತ. ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.